ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇಂದು ನವರಾತ್ರಿಯ ಮೊದಲನೇ ದಿನ. ನಾನು ಬ್ರಹ್ಮ ಮುಹೂರ್ತದಲ್ಲೇ 9 ದಿನಗಳ ಕಾಲ ಪೂಜೆ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಸೊ ಮೊದಲನೇ ದಿನ ನಾನು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ಮನೇಲಿ ಎಲ್ಲ ದೇವರ ಸಾಮಾನುಗಳನ್ನ ತೊಳೆದು ನಾನು ದೇವರ ಅಲಂಕಾರನ ಮಾಡ್ತಾಯಿದ್ದೀನಿ. ದೇವರಿಗೆ ಈ ದಿನದಲ್ಲಿ ಹಳದಿ ಹೂವಿಂದ ಮೊದಲನೇ ದಿನ ಹಳದಿ ಹೂವಿಂದ ಪೂಜೆ ಮಾಡಬೇಕು. ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹ, ತಾಯಿ ಮಹಾಲಕ್ಷ್ಮಿ. ನಾನು ತುಂಬ ಇಷ್ಟಪಟ್ಟು ಪೂಜೆ ಮಾಡುವಂಥ ದೇವರು ಹನುಮ. ಹನುಮ ಅಂದರೆ ನನಗೆ ಬಹಳ ಇಷ್ಟ. ನನ್ನ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಿದ್ದಾರೆ, ಕೊಟ್ಟಿದ್ದಾರೆ ಕೂಡ ನಾನು ಕೇಳಿದ್ದನ್ನು. ಈ 9 ದಿನದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಯಾರೆಲ್ಲ ಪೂಜೆ ಮಾಡ್ತೀರಾ, ನಿಮ್ಮ ಬೇಡಿಕೆಗಳು ಏನೆಲ್ಲ ಇರುತ್ತೆ ಖಂಡಿತವಾಗಿಯೂ ನೆರವೇರುತ್ತೆ. ನೀವು ಮಾಡಿ ದೇವರು ಸಕಲ ಐಶ್ವರ್ಯ ಸಂಪತ್ತು ಎಲ್ರಿಗೂ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ದೇವ್ರ ಮನೆ ಬಾಗಿಲಲ್ಲಿ ನಾನು ಒಂದು ವಾಸ್ತು ಗಿಡ ಇಟ್ಟಿದ್ದೀನಿ ನೋಡಿ. ಹೊಸ್ಲಿಗೂ ಕೂಡ ಪೂಜೆ ಮಾಡಿದ್ದೀನಿ. ಇದು ಹೊರಗಡೆ ತುಳಸಿ ಕಟ್ಟೆಯಲ್ಲಿ ಕೂಡ ಪೂಜೆ ಮಾಡಿ ಅಲ್ಲೂ ತುಪ್ಪದ ದೀಪ ಹಚ್ಚಿದ್ದೀನಿ. ತಾಯಿ ತುಳಸಿ ಮಾತೆಗೆ ನನ್ನ ವಂದನೆಗಳನ್ನ ತಿಳಿಸಿದ್ದೀನಿ. ಹೊಸ್ಲು ಪೂಜೆ ಕೂಡ ಮಾಡಿದ್ದೀನಿ. ನಂತರ ನನ್ನ ಒಂದು ಪುಟ್ಟದಾದ ಮನೆಯಲ್ಲಿ ನನ್ನ ದೇವರನ್ನು, ಆರಾಧ್ಯ ದೇವರನ್ನು ನಾನು ಪೂಜೆ ಮಾಡಿದ್ದೀನಿ. ಈ ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ದೇವರ ಪೂಜೆ ಮಾಡಿದಷ್ಟು ನಮಗೆ ಮನಸ್ಸಿಗೆ ಆದಷ್ಟು ನೆಮ್ಮದಿ, ಖುಷಿ, ಸಂತೋಷ ಸಿಗುತ್ತೆ. ಒಂಥರ ಪಾಸಿಟಿವ್ ಎನರ್ಜಿ ಕೂಡ ಮನೇಲಿ ಇರುವಂಥ ಫೀಲ್ ಆಗ್ತಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.